ಬಣ್ಣದ ಲೋಕದ ರಂಗಿನ ಸುದ್ದಿಗಳಿಗೆ ಪಿಕ್ಚರ್ ಟಾಕೀಸ್ ಕಡೆಯಿಂದ ವೆಲ್ಕಮ್. ಬನ್ನಿ ಫಿಲ್ಮಿ ದುನಿಯಾದಲ್ಲಿ ಏನೆಲ್ಲ ಬಿಸಿ ಬಿಸಿ ವಿಷಯಗಳಿದೆ ನೋಡ್ಕೊಂಬರೋಣ. ಸ್ಟಾರ್ ನ್ಯೂಸ್. ಡೆವಿಲ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾ ಲೈಫ್ಗೆ ವಾಪಸ್ ಆಗಿದ್ದಾರೆ. ಇದೇ ಫೆಬ್ರವರಿ 16 ಅವರ ಬರ್ತ್ಡೇ ಇರೋದ್ರಿಂದ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ. ಡೆವಿಲ್ ದ ಹೀರೋ ಅಂತ ಇದ್ದ ಟೈಟಲ್ನ ಡೆವಿಲ್ ಅಂತ ಚೇಂಜ್ ಮಾಡಿದ್ದಾರೆ. ನೆಗೆಟಿವ್ ವೈಬ್ಸ್ ಬರುತ್ತೆ ಅಂತ ಆ ಥರ ಚೇಂಜ್ ಮಾಡಿದ್ದಾರೆ ಅನ್ಸುತ್ತೆ. ಈ ಸರಿ ಹೆಲ್ತ್ ಪ್ರಾಬ್ಲಮ್ಸ್ ಇರೋದ್ರಿಂದ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಡಲ್ಲ ಅಂತ ದರ್ಶನ್ ಅವರು ವಿಡಿಯೋ ಮಾಡಿ ಫ್ಯಾನ್ಸ್ಗೆಲ್ಲ ತಿಳಿಸಿದ್ದಾರೆ. ಈ ವಿಡಿಯೋದಲ್ಲಿ ಸೂರಪ್ಪ ಬಾಬು ಅವರ ಅಡ್ವಾನ್ಸ್ ನ ವಾಪಸ್ ಕೊಟ್ಟಿರೋದಾಗಿ ಕೂಡ ಹೇಳಿದ್ದಾರೆ. ಹಾಗೆ ಪ್ರೇಮ್ ಜೊತೆ ಸಿನಿಮಾ ಮಾಡೇ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಡೆವಿಲ್ ಶೂಟಿಂಗ್ ಇದೇ ಮಾರ್ಚ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ಹಾಗೆ ಅವರ ತರುಣ್ ಕಾಂಬೋನ ಸಿಂಧೂರ ಲಕ್ಷ್ಮಣ ಯಾವಾಗ ಸೆಟ್ ಇರ್ಬೋದು ಹೇಳೋದು ಸ್ವಲ್ಪ ಕಷ್ಟ ಇದೆ. ಇನ್ನು ದರ್ಶನ್ ಮತ್ತೆ ದಿನಕರ್ ಕಾಂಬೋದಲ್ಲಿ ಸಿನಿಮಾ ಬರುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಎಲ್ಲ ಸರಿ ಹೋದ್ರೆ ಡೆವಿಲ್ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗಬಹುದು. ಫೆಬ್ರವರಿ 16 ಅವರ ಬರ್ತ್ಡೇ ಪ್ರಯುಕ್ತ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದ ಶೂಟ್ ಬೆಂಗಳೂರಲ್ಲಿ ನಡೀತಾ ಇದೆ. ಯಶ್ ಅವರ ಜೊತೆ ಟಾಕ್ಸಿಕ್ ಲೇಡೀಸ್ ಬೆಂಗಳೂರಲ್ಲಿ ಶೂಟಿಂಗ್ ಅಲ್ಲಿದ್ದಾರೆ. ಕಿಯಾರಾ ಅಡ್ವಾನಿ, ನಯನತಾರಾ, ತಾರಾ ಸುತಾರಿಯಾ, ಹುಮಾ ಕುರೇಶಿ ದೊಡ್ಡ ಬಳಗನೇ ಇದೆ. ಟಾಕ್ಸಿಕ್ ಬರ್ತ್ಡೇ ಟೀಸರ್ ಜಾನ್ವರಿಯಲ್ಲಿ ರಿಲೀಸ್ ಆಗಿತ್ತು. ಶೂಟಿಂಗ್ ಒಂದೊಳ್ಳೆ ಪೇಸ್ ಅಲ್ಲಿ ಹೋಗ್ತಾ ಇದೆ. ಸೊ ಸಿನಿಮಾ ದಸರಾ ಅಥವಾ ದೀಪಾವಳಿಗೆ ರಿಲೀಸ್ ಆಗೋ ಚಾನ್ಸಸ್ ಇದೆ. BRB ಬಿಲ್ಲಾ ರಂಗ ಭಾಷಾ. ಅನೂಪ್ ಭಂಡಾರಿ ಡೈರೆಕ್ಷನ್ ಅಲ್ಲಿ ಸುದೀಪ್ ಅವರ BRB ಸಿನಿಮಾದ ಸೆಟ್ ವರ್ಕ್ ನಡೀತಾ ಇದೆ. ಸುದೀಪ್ ಅವರ ಇಂಟರ್ವ್ಯೂ ಅಲ್ಲಿ ಹೇಳಿರೋ ಪ್ರಕಾರ 40 ಎಕರೆಯಲ್ಲಿ BRB ಪಾರ್ಟ್ 1 ಹಾಗೆ ಪಾರ್ಟ್ 2 ಗಾಗಿ ಮ್ಯಾಸಿವ್ ಸೆಟ್ ರೆಡಿ ಆಗ್ತಾ ಇದೆ. ಸದ್ಯಕ್ಕೆ ಸುದೀಪ್ ಅವರು CCL ನಲ್ಲಿ ಬ್ಯುಸಿ ಇದ್ದಾರೆ. ಮಾರ್ಚ್ ಅಲ್ಲಿ BRB ಶೂಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಸುದ್ದಿ ಇದೆ. ಥಿಯೇಟ್ರಿಕಲ್ ರಿಲೀಸಸ್. ಈ ವಾರ ಥಿಯೇಟರ್ ಅಲ್ಲಿ KFI ನ ಸಿದ್ಲಿಂಗು 2, ಭುವನಂ ಗಗನಂ, ರಾಜು ಜೇಮ್ಸ್ ಬಾಂಡ್, ಜಸ್ಟಿಸ್, ನಿಮಿತ್ತ ಮಾತ್ರ ಸಿನಿಮಾಗಳು ರಿಲೀಸ್ ಆಗಿವೆ. ವಿಜಯ್ ಪ್ರಸಾದ್ ಹಾಗೂ ಯೋಗಿ ಕಾಂಬೋದಲ್ಲಿ ಸಿದ್ಲಿಂಗು 2, ಪೃಥ್ವಿ ಅಂಬರ್ ಹಾಗೂ ಪ್ರಮೋದ್ ನಟನೆಯಲ್ಲಿ ಭುವನಂ ಗಗನಂ ಈ ವಾರದ ನೋಟಬಲ್ ರಿಲೀಸ್ಗಳು. ಇವುಗಳ ಜೊತೆ ದರ್ಶನ್ ಅವರ ನಮ್ಮ ಪ್ರೀತಿಯ ರಾಮು ಕೂಡ ರಿಲೀಸ್ ಆಗಿದೆ. OTT ರಿಲೀಸಸ್. ಈ ವಾರ OTTಯಲ್ಲಿ ಕಿಚ್ಚ ಸುದೀಪ್ ಅವರ ಬ್ಲಾಕ್ ಬಸ್ಟರ್ ಸಿನಿಮಾ ಮ್ಯಾಕ್ಸ್ ZEE5 ಅಲ್ಲಿ ಸ್ಟ್ರೀಮ್ ಆಗುತ್ತೆ. ಇದೇ ಫೆಬ್ರವರಿ 15 ZEE5 ಅಲ್ಲಿ. ಹಾಗೆ ಜಿ ಕನ್ನಡದಲ್ಲಿ ಅದೇ ದಿನ 7:30ಕ್ಕೆ ಟೆಲಿಕಾಸ್ಟ್ ಆಗುತ್ತೆ. ಉನ್ನಿ ಮುಕುಂದನ್ ಅವರ ಮಲಯಾಳಂ ಹಿಟ್ ಸಿನಿಮಾ ಮ್ಯಾಕ್ರೋ ಕೂಡ ಸೋನಿ ಲೈವ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಕನ್ನಡ ವರ್ಷನ್ ಕೂಡ ಅವೈಲೇಬಲ್ ಇದೆ. ಇನ್ನು ನಿತ್ಯಾ ಮೆನನ್ ಮತ್ತೆ ಜಯಂ ರವಿ ಆಕ್ಟ್ ಮಾಡಿರೋ ಕಾದಲಿಕ್ ನೇರ್ಮೆ ಇಲ್ಲ ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಟೀಸರ್ಸ್, ಟ್ರೈಲರ್ಸ್, ಸಾಂಗ್ಸ್ ಅಂಡ್ ಪೋಸ್ಟರ್ಸ್. ಯುವರಾಜ್ ಕುಮಾರ್ ಅವರ ಸೆಕೆಂಡ್ ಫಿಲಂ ಎಕ್ಕಾದ ಸೆಕೆಂಡ್ ಪೋಸ್ಟರ್ ರಿಲೀಸ್ ಆಗಿದೆ. ಇದೊಂದು ಲವ್ ಥೀಮ್ ಪೋಸ್ಟರ್ ಆಗಿದ್ದು ಯುವ ಜೊತೆ ನಟಿ ಸಂಪದ ಪೋಸ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ರೋಹಿತ್ ಪಡ್ಕಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಶೂಟಿಂಗ್ ಹಂತದಲ್ಲಿದೆ. ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ನಿರ್ದೇಶನದಲ್ಲಿ ಬರ್ತಾ ಇರೋ 3ನೇ ಸಿನಿಮಾ ಸಿಟಿ ಲೈಟ್ಸ್. ಈ ಸಿನಿಮಾದ ಟ್ಯಾಗ್ ಲೈನ್ ಚೆನ್ನಾಗಿದೆ, ಜವಾಬ್ದಾರಿ ದೀಪಗಳು. ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಹಾಗೆ ಮೋನಿಶಾ ವಿಜಯ್ ಕುಮಾರ್ ಆಕ್ಟ್ ಮಾಡ್ತಾ ಇದ್ದಾರೆ. ಇದು ಮೋನಿಶಾ ಅವರ ಮೊದಲ ಸಿನಿಮಾ. ವಿಜಯ್ ಅವರ ಮಗಳು ಇವರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸಿನಿಮಾದ ಮುಹೂರ್ತದ ದಿನ ಫಸ್ಟ್ ಲುಕ್ ರಿಲೀಸ್ ಆಗಿದೆ. ಫಸ್ಟ್ ಲುಕ್ ರಾಂಡ್ ಇಂಟೆನ್ಸ್ ಆಗಿದೆ. ಹೀರೋ ಹೀರೋಯಿನ್ ಇಬ್ರು ಕರಗ ಹೊತ್ತಿರೋ ಪೋಸ್ಟರ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಯೋಗರಾಜ್ ಭಟ್ಟರ ಮನದ ಕಡಲು ಸಿನಿಮಾ ಟೀಮ್ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಸಾಂಗ್ ರಿಲೀಸ್ ಮಾಡಿದೆ. ನಗುತ್ತಲಿದೆ ನಾಯಿ ಕೊಡೆ ಅನ್ನೋ ರೊಮ್ಯಾಂಟಿಕ್ ನಂಬರ್ ರಿಲೀಸ್ ಆಗಿದ್ದು ಸಾಂಗ್ ಭಟ್ಟರ ಟಿಪಿಕಲ್ ಸ್ಟೈಲ್ ಅಲ್ಲಿದೆ. ವಿಷ್ಣು ಪ್ರಿಯಾ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ಶ್ರೇಯಸ್ ಮಂಜು ಮತ್ತೆ ಪ್ರಿಯಾ ವ್ಯಾರಿಯರ್ ಆಕ್ಟ್ ಮಾಡಿರೋ ಈ ಸಿನಿಮಾದ ಟ್ರೈಲರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿನ ಪ್ರಾಮಿಸ್ ಮಾಡ್ತಾ ಇದೆ. ಇದೊಂದು 90s ಲವ್ ಸ್ಟೋರಿ ಅನ್ನೋ ಟ್ಯಾಗ್ ಲೈನ್ ಕೂಡ ಇದೆ. ಸಿನಿಮಾ ಇದೆ ಫೆಬ್ರವರಿ 21 ರಿಲೀಸ್ ಆಗ್ತಾ ಇದೆ. ಫೆಬ್ರವರಿ 14 ಸಿನಿಮಾ ರಿಲೀಸ್ ಆಗಿದ್ರೆ ಚೆನ್ನಾಗಿತ್ತು ಅಂತ ಟ್ರೈಲರ್ ನೋಡಿದ್ಮೇಲೆ ಅನ್ಸಿದ್ ಸುಳ್ಳಲ್ಲ. ರಕ್ಷಿತ್ ಶೆಟ್ಟಿ ಪ್ರೊಡ್ಯೂಸ್ ಮಾಡಿ ಸುಮನ್ ಭಟ್ ನಿರ್ದೇಶನ ಮಾಡಿರೋ ಸಿನಿಮಾ ಮಿಥ್ಯಾ. ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಕ್ಯಾಪ್ಟಿವೇಟಿಂಗ್ ಆಗಿದೆ. ಮಿಥ್ಯಾ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪ್ರೀಮಿಯರ್ ಆಯಿತು. ನೋಡಿದ ಆಡಿಯನ್ಸ್ ಸಿನಿಮಾವನ್ನ ಮೆಚ್ಕೊಂಡಿದ್ದಾರೆ. ಸಿನಿಮಾ ಇದೆ ಮಾರ್ಚ್ 7 ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಗಾಸಿಪ್ಸ್. ಸುಕ್ಕ ಸೂರಿ ಯುವರಾಜ್ ಕುಮಾರ್ ಅವರ 3ನೇ ಸಿನಿಮಾ ಡೈರೆಕ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಈ ಸಿನಿಮಾದಲ್ಲಿ ವಿಜಯ್ ಅವರ ಮತ್ತೊಬ್ಬ ಮಗಳು ರಿತನ್ಯಾ ಅವರನ್ನ ಇಂಟ್ರೊಡ್ಯೂಸ್ ಮಾಡಿಸಲಾಗುತ್ತೆ ಅನ್ನೋ ಸುದ್ದಿ ಕೂಡ ಇದೆ. ಆಕ್ಚುಲಿ ಕಾಗೆ ಬಂಗಾರ ಸಿನಿಮಾ ಮೂಲಕ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅನ್ನೋ ಸುದ್ದಿ ಇತ್ತು. ಆ ಸಿನಿಮಾದಲ್ಲಿ ವಿಜಯ್ ಅವರು ಮತ್ತೆ ಯಂಗ್ ಹೀರೋ ವಿರಾಟ್ ಅವರು ಆಕ್ಟ್ ಮಾಡ್ತಾರೆ ಅನ್ನೋ ಸುದ್ದಿ ಇತ್ತು. ಬಟ್ ಈ ಸಿನಿಮಾ ಯಾವ್ದಾಗಿರುತ್ತೆ, ಕಾಗೆ ಬಂಗಾರನೇ ಯುವರಾಜ್ ಕುಮಾರ್ ಇಟ್ಕೊಂಡು ಮಾಡ್ತಾ ಇದಾರ ಇಲ್ವಾ ಅನ್ನೋದು ಇಷ್ಟರಲ್ಲೇ ಗೊತ್ತಾಗತ್ತೆ. KD ದ ಡೆವಿಲ್ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಮುಗ್ದಿದೆ. ಸಿನಿಮಾದ ಶಿವನೇ ನೀನಾಟ ಬಲ್ಲೋರ್ ಯಾರ್ಯಾರೋ ಹಾಡು ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿದೆ. ಸಿನಿಮಾ ಯಾವಾಗ ರಿಲೀಸ್ ಆಗತ್ತೆ ಅನ್ನೋದು ಗೊತ್ತಿಲ್ಲ. ಈ ಸಿನಿಮಾ 2 ಪಾರ್ಟಲ್ಲಿ ರಿಲೀಸ್ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರ ಜೊತೆ ರೀಶ್ಮಾ ನಾಣಯ್ಯ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ರಮೇಶ್ ಅರವಿಂದ್,
ಸಂಜಯ್ ದತ್, ಹೀಗೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಬಳಗನೇ ಇದೆ. ಈಗ ಈ ಸಿನಿಮಾದಲ್ಲಿ ಶಿವಣ್ಣ ಒಂದು ಕ್ಯಾಮಿಯೋ ಮಾಡ್ತಾರೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಇಷ್ಟರಲ್ಲೇ ಗೊತ್ತಾಗುತ್ತೆ. ನಾನ್ ಕನ್ನಡ ನ್ಯೂಸ್. ಶಿವಾಜಿ ಅವರ ಮಗ ಶಂಭಾಜಿ ಜೀವನಾಧಾರಿತ ಚವ್ವ ಸಿನಿಮಾ ಈ ವೀಕ್ ರಿಲೀಸ್ ಆಗಿದೆ. ಬಾಲಿವುಡ್ನ ಈ ಹೈ ಬಜೆಟ್ ಸಿನಿಮಾವನ್ನ ಲಕ್ಷ್ಮಣ್ ಉಟೇಕರ್ ಡೈರೆಕ್ಟ್ ಮಾಡಿದ್ದಾರೆ. ವಿಕ್ಕಿ ಕೌಶಲ್ ಹಾಗೆ ರಶ್ಮಿಕಾ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಸಿನಿಮಾಗೆ ಒಳ್ಳೆ ಟಾಕ್ಸ್ ಬರ್ತಾ ಇದೆ. ಈ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಒಂದರಲ್ಲಿ ರಶ್ಮಿಕಾ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳ್ಕೊಂಡಿದ್ದಾರೆ. ಸ್ವಲ್ಪ ಬೆಳೆದ ತಕ್ಷಣ ತನ್ನ ಹುಟ್ಟೂರಿನ ಬಗ್ಗೆ ಹೇಳ್ಕೊಂಡಿಲ್ಲ ಅಂದಾಗ ಆಕೆನ ಕನ್ನಡತಿ ಅಂತ ಕರೆಯೋದನ್ನ ನಾವು ನಿಲ್ಸೋಣ. ಹೈಯೆಸ್ಟ್ ಗ್ರಾಸರ್ ಆಫ್ ಇಂಡಿಯಾ ಅಂತ ಬೊಂಬಡ ಹೊಡ್ಕೋತಾ ಇರುವಂತ ಭೋಜ್ಪುರಿ ಲೆವೆಲ್ ಸಿನಿಮಾ ಮಾಡಿರೋ ಅಕ್ಕಂಗೆ ಇಷ್ಟಿರ್ಬೇಕಾದ್ರೆ ಅವರನ್ನ ಎಲ್ಲಿ ಇಡಬೇಕು ಅಲ್ಲಿ ನಾವು ಇಟ್ರೆ ಖಂಡಿತ ಒಳ್ಳೇದು. ಇವಿಷ್ಟು ರಂಗಿನ ಲೋಕದ ಬಣ್ಣದ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳ ಜೊತೆ ಮತ್ತೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಈ ತರ ವಿಡಿಯೋಗಳು ಮತ್ತಷ್ಟು ಬರಬೇಕು ಅಂದ್ರೆ ನೀವು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.